ಕಾವ್ಯ ಅವರ ಮನೆಗೆ ಗಿಲ್ಲಿ ನಟ ಯಾವಾಗ ಎಂಟ್ರಿ ಕೊಡ್ತಾರೆ? ಕಾವ್ಯ ಅವರ ಮನೆ ಇರುವುದೇ ಬೆಂಗಳೂರಿನಲ್ಲಿ. ಬಟ್ ಕಾವ್ಯ ಅವರ ಮನೆಯವರು ತುಂಬ ಸತಿ ಗಿಲ್ಲಿನ ಇನ್ವೈಟ್ ಮಾಡಿದ್ದಾರೆ, ಬಂದು ಊಟ ಮಾಡ್ಕೊಂಡು ಹೋಗು ಅಂತೆಲ್ಲ. ಗಿಲ್ಲಿಗೂ ಕೂಡ ಆಸೆ ಇದೆಯಂತೆ ಊಟ ಮಾಡ್ಕೊಂಡು ಹೋಗಬೇಕು ಅಂತ. ಆದರೆ ಇಲ್ಲಿ ಸಮಯ ಸಾಲ್ತಾ ಇಲ್ಲ, ಸಮಯದ ಅಭಾವ ಇರುವಂಥ ಕಾರಣ ಗಿಲ್ಲಿ ಅವರು ಕಾವ್ಯ ಮನೆಗೆ ಹೋಗೋಕೆ ಆಗ್ತಾ ಇಲ್ಲ. ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಕಾವ್ಯ ಅವರ ತಂದೆ ಬಂದು ಒಂದು ಚೈನ್ ರೀತಿ ಹಾಕಿರ್ತಾರೆ ಕೈಗೆ, ಅದನ್ನು ಇವತ್ತಿಗೂ ಕೂಡ ಗಿಲ್ಲಿ ನಟ ಹಾಕೊಂಡಿರ್ತಾರೆ, ವೇರ್ ಮಾಡಿರ್ತಾರೆ, ಅದನ್ನೆಲ್ಲ ಕೂಡ ನೋಡಿರ್ಬೋದು. ಸೊ ಆ ರೀತಿಯ ಒಂದು ಪ್ರೀತಿ ಗೌರವ ಕಾವ್ಯ ಅವರ ತಂದೆ ತಾಯಿಯ ಮೇಲೆ ಅಂದರೆ ಫ್ಯಾಮಿಲಿಯ ಮೇಲೆ ಇಟ್ಕೊಂಡಿದ್ದಾರೆ ಗಿಲ್ಲಿ ನಟ. ತುಂಬ ಸತಿ ಇನ್ವೈಟ್ ಮಾಡಿದ್ದಾರೆ, ಕಾವ್ಯ ಅವ್ರನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ ಗಿಲ್ಲಿ ಅವರು ಮನೆಗೆ, ಅದು ಕೂಡ ಆಗಿಲ್ಲ. ಇನ್ನು ಸಮಯ ಕೂಡಿ ಬಂದಿಲ್ಲ, ಯಾವಾಗ ಎಂಟ್ರಿ ಕೊಡ್ತಾರೋ ಗೊತ್ತಿಲ್ಲ, ಮನೆಗೆ ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಮನೆಗೆ ಎಂಟ್ರಿ ಕೊಡಬೇಕು ಅಂತ. ಗಿಲ್ಲಿ ನಟ ಅವರು ಶೂಟಿಂಗ್ ಅಂತೆಲ್ಲ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಬೇರೆ ಬೇರೆ ಊರು ಸುತ್ತಾಡ್ತಾ ಇರ್ತಾರೆ. ಬೆಂಗಳೂರಿನಲ್ಲೂ ಕೂಡ ಈವೆಂಟ್ ಇದ್ದಂಥ ಟೈಮಲ್ಲಿ ಕಾವ್ಯ ಅವರ ಮನೆಗೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾರೆ, ಬಟ್ ಬ್ಯುಸಿ ಇರ್ತಾರೆ, ಈವೆಂಟ್ಸ್ ಇರುತ್ತೆ, ಶೂಟಿಂಗ್ ಇರುವಂಥ ಕಾರಣ ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ತನಕ. ಬಟ್ ಫ್ರೀ ಮಾಡ್ಕೊಂಡು ಅತಿ ಬೇಗ ಅತಿ ಶೀಘ್ರದಲ್ಲಿಯೇ ಕಾವ್ಯ ಅವರ ಮನೆಗೆ ಗಿಲ್ಲಿ ನಟ ಎಂಟ್ರಿ ಕೊಡ್ತಾರಂತೆ. ಸೊ ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಗಿಲ್ಲಿ ಮತ್ತು ಕಾವ್ಯ ಜೋಡಿನ ಜನರು ತುಂಬಾ ಇಷ್ಟಪಡ್ತಾರೆ. ಬಹಳಷ್ಟು ಜನರು ಕೂಡ ಈ ಒಂದು ಜೋಡಿ ಒಂದಾಗಲಿ ಮದುವೆ ಆಗಲಿ ಅಂತ ಕೂಡ ಕಮೆಂಟ್ಸ್ಗಳನ್ನ ಮಾಡ್ತಾನೆ ಇರ್ತಾರೆ. ಆದರೆ ಕೇವಲ ಸ್ನೇಹಿತರಿಂದ ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ, ಅನ್ಯೋನ್ಯವಾಗಿದೆ, ಮುಂದೆನೂ ಕೂಡ ಅದೇ ಸ್ನೇಹಿತರಾಗಿ ಇರ್ತೀವಿ ಅಂತ ಕೂಡ ಸಾಕಷ್ಟು ಸತಿ ಗಿಲ್ಲಿ ಮತ್ತು ಕಾವ್ಯ ಅವರು ಕೂಡ ತಿಳಿಸ್ತಾರೆ. ಬಟ್ ಗಿಲ್ಲಿಗೆ ತುಂಬಾ ಆಸೆ ಇದೆ ಕಾವ್ಯ ಜೊತೆ ಒಂದು ಜೋಡಿ ಒಂದಾದ್ರೆ ನಿಜವಾಗ್ಲೂ ಗಿಲ್ಲಿಗೆ ತುಂಬಾ ಖುಷಿ ಆಗುತ್ತೆ, ಫ್ಯಾನ್ಸ್ಗಳಿಗೂ ಕೂಡ ಅಷ್ಟೇ. ಆದರೆ ಸ್ನೇಹಿತರಾಗೋಕ್ಕೆ ಕಾವ್ಯ ಅವರು ಬಯಸ್ತಾರೆ, ಇಷ್ಟಪಡ್ತಾರೆ. ಸೊ ಹೀಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿ ಆಲೋಚನೆಯನ್ನು ಸಹ ಮಾಡಿಲ್ಲ.